ನಮಸ್ಕಾರ ವೀಕ್ಷಕರೇ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅನುಪಮಾ ನೀಲೇಶ್. ರಾಜ್ಯದಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆ ಪ್ರಕರಣ. ಈ ಜಾಲ ಕೇವಲ ರಾಜ್ಯಕ್ಕೆ ಸೀಮಿತವಾಗಿರದೆ ಅಂತಾರಾಜ್ಯ ಮಟ್ಟದಲ್ಲೂ ವ್ಯಾಪಿಸಿರುವ ಸಾಧ್ಯತೆ ಇದೆ ಎಂದು ಆರೋಗ್ಯ ಸಚಿವ UT ಖಾದರ್ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ನಕಲಿ ಔಷಧಿಗಳ ಮಾರಾಟ ಜಾಲವಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದರು. ಪ್ರಕರಣದ ವ್ಯಾಪ್ತಿ ಹೆಚ್ಚುತ್ತಿರುವ ಹಿನ್ನೆಲೆ ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ರಾಜ್ಯಗಳ ಸಚಿವರಿಗೂ ಪತ್ರ ಬರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈವರೆಗೆ 6 ಕಂಪನಿಗಳ ಹೆಸರು ತನಿಖೆ ವ್ಯಾಪ್ತಿಗೆ ಬಂದಿದ್ದು, ನಕಲಿ ಔಷಧಿಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣದ ಆಳವಾದ ತನಿಖೆಗಾಗಿ ಶೀಘ್ರದಲ್ಲೇ SIT ರಚಿಸುವುದಾಗಿ ಸಚಿವರು ತಿಳಿಸಿದ್ದಾರೆ. ನಕಲಿ ಔಷಧ ಜಾಲ ಇವತ್ತೇನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ, ಅದು ಬಹಳಷ್ಟು ಗಂಭೀರತೆ, ಬಹಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂಥ ಒಂದು ವಿಚಾರ ಇವತ್ತಾಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಒಂದು ತಯಾರಾಗ್ತಾಯಿದೆ. ಕರ್ನಾಟಕದಂಥ ಬಿಡದಲ್ಲಿ ಮತ್ತು ಸ್ಟೇಟ್ಗಳ ಒಂದು ವಿತರಣೆ ಆಗ್ತಾಯಿದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ, ಎಲ್ಲ ಜಿಲ್ಲೆಯಲ್ಲಿದೆಯಾ, ಅದು ಇಲ್ಲಿಂದ ಎಲ್ಲಿಗೆಲ್ಲಿ ಇದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ, ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ. ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಯಾಕೆ ಆ ಫ್ಯಾಕ್ಟ್ರಿಗಳ ಮೇಲೆ ಅವರು ಇದು ಕ್ರಮ ತಗೊಂಡಿದ್ದಾರೆ. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ, ಅಂಥ ಜಿಲ್ಲೆ ವಿಚಾರ ಕಾರಣ, ನಮಗೆ 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ರಾಜ್ಯದ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಎಂದು ಶಾಸಕ ಎ ಮಂಜು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಗಂಭೀರವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲಾ ಅಂಕಿ ಅಂಶಗಳು ಸರ್ಕಾರದ ಬಳಿ ಇದ್ದರೂ ಪರಿಹಾರ ನೀಡುವುದರಲ್ಲಿ ವಿಳಂಬ ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ನಾಗೇಂದ್ರ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸುವ ಕ್ರಮದ ಬಗ್ಗೆಯೂ ಎ ಮಂಜು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವಿಚಾರವನ್ನು ಸದನದಲ್ಲಿ ಚರ್ಚಿಸಬೇಕು ಎಂದು ಒತ್ತಾಯಿಸಿದರು. ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ನಾಗೇಂದ್ರ ವಿಚಾರದ ಜೊತೆಗೆ ಬಿಡದಿ, ನೈಸ್ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಕುರಿತಂತೆಯೂ ಸಮಗ್ರ ಚರ್ಚೆ ನಡೆಯಬೇಕು ಎಂದು ಶಾಸಕ ಎ ಮಂಜು ಒತ್ತಾಯಿಸಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಬರಪೀಡಿತ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು ಮಾತ್ರ ಬರ ಅಂತ ಮಾಡಿ ಯಾವ ಬೇರೆ ತಾಲೂಕುಗಳನ್ನ ಬರ ಅಂತ ಮಾಡಿಲ್ಲ. ಅದೇ ರೀತಿ ಬೇರೆ ಜಿಲ್ಲೆಗಳು ಕೂಡ ಅದೇ ರೀತಿ ಆಗಿದೆ. ನನ್ನ ಸರ್ಕಾರದ ಒತ್ತಾಯ, ಮಳೆ ಎಲ್ಲೂ ಇಲ್ಲದೇ ಇರೋ ಕಾರಣ ಇಡೀ ರಾಜ್ಯವನ್ನು ಎಲ್ಲ ತಾಲೂಕನ್ನ ಬರಪೀಡಿತವಾಗಿ ಘೋಷಣೆ ಮಾಡಬೇಕು. ಸರ್ಕಾರ ಅವರಿಗೆ, ರೈತರಿಗೆ ನೆರವಾಗಬೇಕು. ಅವ್ರು ಬಿತ್ತನೆ ಮಾಡಿರ್ತಕ್ಕಂಥದ್ದಕ್ಕೆ ಆ ಸರ್ಕಾರದ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನೋಡಿ, ನಾಗೇಂದ್ರ ಅವರದನ್ನ ನಾವು ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ, ಇಂಡಿಯನ್ ನಿಜ. ಈಗ ನಾಗೇಂದ್ರನ ಕಳೆದ ಕ್ಯಾಬಿನೆಟ್ಟಲ್ಲಿ ತೆಗೆದಾಕಿದ್ದೇನಕ್ಕೆ? 189 ಕೋಟಿ ಹಗರಣ ಇದೆ ಅಂತ ಹೇಳಿ, ದೂರಿದೆ ಅಂತ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಯವರು 189 ಬರೀ 89 ಇರೋದು ಅಂತೇಳಿ ಅವ್ರು ಏನು ಹೇಳಿ ಅದು ಆಧಾರದ ಮೇಲೆ ಅವ್ರನ್ನ ಮಂತ್ರಿಯಿಂದ ಕೆಳಗಿಳಿಸಿದ್ರು. ಅದಾದ ಮೇಲೆ ಅವರ ಡೈರೆಕ್ಟಾಗಿ ಅಕೌಂಟಿಗೆ ಹೋಗಿರ್ತಕ್ಕಂಥ ದುಡ್ಡು ಇರತಕ್ಕಂಥದ್ದು ಇರ್ಬೋದು, ಎಲ್ಲದೂ ಇರತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥದ್ದು ಆಗಿದೆ. ಅದರಿಂದ ಅವ್ರನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ದಲ್ಲಿ ಅರ್ಥ ಇಲ್ಲ. ಅವ್ರನ್ನ ಕಳಂಕಿತರನ್ನ ನೀವು ಯಾಕೆ ತಗೊಂಡಿದ್ದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈಗ ಅವ್ರು ಹೇಳ್ತಾರೆ, ಈಗ ನಮ್ಮ ದಲಿತರ ಒಂದು ವಿರೋಧಕ್ಕೋಸ್ಕರ ದಲಿತರ ಮಂತ್ರಿ ಅವ್ರು ತೆಗೆದುಬಿಟ್ಟು ಇನ್ನೊಬ್ಬರು ದಲಿತರನ್ನೇ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಕಳಂಕಿತರು ಅಲ್ಲಿ ಕ್ಯಾಬಿನೆಟ್ಟಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಾವು ಈಗಲೂ ಕೂಡ ಅದನ್ನ ಮುಂದುವರಿಸಿ ಹೋರಾಟ ನಡೆಯುತ್ತೆ. ವಂದೇ ಮಾತರಂ ಗೀತೆಯನ್ನು ಕೇವಲ 2 ಸಾಲುಗಳಿಗೆ ಸೀಮಿತಗೊಳಿಸುವ ಕುರಿತು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಣಯ ಕೈಗೊಂಡಿರುವ ವಿಚಾರಕ್ಕೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಣಯದಿಂದ ಕಾಂಗ್ರೆಸ್ಗೆ ರಾಷ್ಟ್ರಭಕ್ತಿಯ ಬಗ್ಗೆ ಯಾವುದೇ ಸಂಬಂಧವಿಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆ ಜನರನ್ನು ಸಂಘಟಿಸಿ ಹೋರಾಟಕ್ಕೆ ಧ್ವನಿಯಾಗಿತ್ತು. ಅಂತಹ ಐತಿಹಾಸಿಕ ಗೀತೆಗೆ ಗೌರವ ನೀಡಲು ಕಾಂಗ್ರೆಸ್ ಸಿದ್ಧವಿಲ್ಲ ಎಂದು ಬೆಲ್ಲದ್ ಟೀಕಿಸಿದ್ದಾರೆ. ಇದೇ ವೇಳೆ ದೇಶದ ಸಂಸ್ಕೃತಿ ಮತ್ತು ಪರಂಪರೆಗೂ ಕಾಂಗ್ರೆಸ್ ಗೌರವ ತೋರಿಸುತ್ತಿಲ್ಲ ಎಂದು ಆರೋಪಿಸಿದ ಅವರು, ಮುಂದಿನ ದಿನಗಳಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನು ರಾಜಕೀಯವಾಗಿ ಮೂಲೆಗೆ ಕೂರಿಸಲಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ಸಿಗೆ ಮತ್ತು ರಾಷ್ಟ್ರಭಕ್ತಿಗೆ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರು ತೆಗೆದುಕೊಂಡ ನಿರ್ಣಯದಿಂದ ಗೊತ್ತಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ರಾಷ್ಟ್ರಭಕ್ತಿಗೆ, ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧ್ವನಿಯಾಗಿದ್ದೇ
ವಂದೇ ಭಾರತಂ ಗೀತೆ. ಅದರ ಮೂಲಕ ಇಡೀ ದೇಶಾದ್ಯಂತ ಯುವಕರನ್ನ, ಯುವತಿಯರನ್ನ, ರೈತರನ್ನ, ಸಾಮಾನ್ಯ ಜನರನ್ನ ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿತ್ತು. ಇವತ್ತು ಆ ರಾಷ್ಟ್ರಗೀತೆಗೆ ಗೌರವ ಕೊಡಲಿಕ್ಕೆ CWC ತಯಾರಿಲ್ಲ, ಸೋನಿಯಾ ಗಾಂಧಿ ತಯಾರಿಲ್ಲ, ಅವ್ರ ಪಕ್ಷದವ್ರು ತಯಾರಿಲ್ಲ ಅಂತಂದ್ರೆ ಅವ್ರಿಗೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಹಿತದ ಬಗ್ಗೆ, ಭಾರತದ ದೇಶದ ಬಗ್ಗೆ, ಇಲ್ಲಿ ಸಂಸ್ಕೃತಿ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನೋದು ಇದು ತೋರಿಸ್ತೈತಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಈ ಎಲ್ಲ ಕೆಲಸ ಮಾಡೋದ್ರ ಸಂಬಂಧ ಅವ್ರಿಗೆ ಜನ ಮೂಲ್ಯಾಗ ಕೊಡ್ಸ್ಯಾರ. ಇನ್ನು ಮುಂದಿನ ದಿನದಲ್ಲಿ ಕೂಡ ಅವ್ರಿಗೆ ಮೂಲೆಯನ್ನು ಕೊಡಿಸ್ತಾರೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಪರಿಶಿಷ್ಟ ಪಂಗಡದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದ್ದು, ಪ್ರಕರಣದ ಆರೋಪಿಗಳೊಂದಿಗೆ ಸಚಿವ ನಾಗೇಂದ್ರ ಹಾಗೂ ಕಾಂಗ್ರೆಸ್ ನಾಯಕರ ಸಂಪರ್ಕವಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ ಎಂಬ ಉಲ್ಲೇಖವಿದೆ ಎಂದು ಸಿಟಿ ರವಿ ಹೇಳಿದ್ದಾರೆ. ಪ್ರಕರಣದ ಆರೋಪಿಗಳಿಂದ ಸಚಿವರ ಹೆಸರು ಹೇಳದಂತೆ ಬೆದರಿಕೆ ಹಾಕಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಈ ಎಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸಿಟಿ ರವಿ ಆಗ್ರಹಿಸಿದ್ದಾರೆ. ಆತ ನಾಗೇಂದ್ರ ಮತ್ತು MD ಪರಶುರಾಮ ಅಕೌಂಟೆಂಟು ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ನಾಗೇಂದ್ರ ಒಂದು ಮೌಖಿಕ ಸೂಚನೆ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು ಒಂದು ಪ್ರಪೋಸಲ್ ತಂದಿದ್ದಾರೆ, ಅವನಿಗೆ ಸಹಕಾರ ಕೊಡ್ರಿ. ಯಾವ ಪ್ರಪೋಸಲ್ಲು? ದಲಿತರ ಅಭಿವೃದ್ಧಿಯ ಪ್ರಪೋಸಲ್ ಅಲ್ಲ, ಕಲ್ಯಾಣದ ಪ್ರಪೋಸಲ್ ಅಲ್ಲ, ದಲಿತರ ಹಣವನ್ನು ಲೂಟಿ ಹೊಡೆಯುವ ಪ್ರಪೋಸಲ್. ರಾಜೀನಾಮೆ ನೀಡದ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡಿದೆ. ಸಚಿವ ನಾಗೇಂದ್ರ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಶಾಸಕರು ವಿಧಾನಸೌಧದಲ್ಲೇ ವಿಭಿನ್ನ ರೀತಿಯ ಪ್ರತಿಭಟನೆ ನಡೆಸಿದರು. ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ಬಿಜೆಪಿ ಶಾಸಕರು ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರ ಮೌನ ವಹಿಸಿದೆ ಎಂದು ಆರೋಪಿಸಿದ ಅವರು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು, 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 ಕೊಡಲೇಬೇಕು. ಜೊತೆ ಎಲ್ಲಿ ಹೋಯ್ತು? ಸಚಿವ ನಾಗೇಂದ್ರ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬ ನಾಗೇಂದ್ರನಿಗಾಗಿ ಇಡೀ ಕರ್ನಾಟಕವನ್ನು ಹಾಳು ಮಾಡಬೇಡಿ, 224 ಶಾಸಕರ ಹಕ್ಕನ್ನು ಕಸೆಯಬೇಡಿ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ವಾಪಸ್ ಕಳುಹಿಸಿದ್ದ ನಾಗೇಂದ್ರರನ್ನು ಡಿಕೆ ಶಿವಕುಮಾರ್ ಯಾಕೆ ಮತ್ತೆ ತೆಗೆದುಕೊಂಡರು ಎಂದು ಪ್ರಶ್ನಿಸಿದ ಆರ್ ಅಶೋಕ್ ಈ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿದ್ದವು. ಹಾಸನದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಹಬ್ಬದ ಖರೀದಿ ಜೋರಾಗಿದ್ದು, ಮಾರುಕಟ್ಟೆ ತುಂಬೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಪೂಜಾ ಸಾಮಗ್ರಿಗಳು, ಹೂವು ಹಣ್ಣುಗಳ ಹಾಗೂ ಇತರೆ ವಸ್ತುಗಳ ಬೆಲೆ ಕೊಂಚ ದುಬಾರಿಯಾಗಿದ್ದರೂ ಬೆಲೆ ಏರಿಕೆಯ ನಡುವೆಯೂ ಗ್ರಾಹಕರು ಉತ್ಸಾಹದಿಂದಲೇ ಖರೀದಿಯಲ್ಲಿ ತೊಡಗಿದ್ದರು. ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಮಹಿಳೆಯರು ಹಾಗೂ ಕುಟುಂಬಸ್ಥರು ತೊಡಗಿಕೊಂಡಿದ್ದರು. ಇದರಿಂದ ಹಾಸನದ ಕಟ್ಟಿನಕೆರೆ ಮಾರುಕಟ್ಟೆ ಜನಜಂಗುಳಿಯಿಂದ ಕೂಡಿತ್ತು. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಅಂದರೆ ಹೆಣ್ಮಕ್ಳಿಗೆ ಸ್ಪೆಷಲಿ ತುಂಬ ಫೇವ್ರೇಟ್ ಆದಂಥ ಹಬ್ಬ ಇದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ 1 ವೀಕ್ ಮುಂಚೆಯಿಂದನೇ ಶುರು ಮಾಡ್ಕೊಳ್ತೀವಿ. ಹಾಗೆ ಹಬ್ಬಕ್ಕೆ ಏನೇನು ತಿಂಡಿಗಳಾಗಿರ್ಬೋದು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಮತ್ತು ಸ್ಯಾರೀಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಬಳೆಗಳು ಅಂದರೆ ಮೇಯ್ನ್ ಬಳೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಹಬ್ಬಕ್ಕೆ. ಮತ್ತು ಸ್ಯಾರಿ ಉಡ್ಸೋದಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ತುಂಬ ಸ್ಪೆಷಲ್. ಎಲ್ಲ ಹಬ್ಬಕ್ಕಿಂತ ಈ ಹಬ್ಬ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲಾಗೇ ಇರುತ್ತೆ. ಸೊ ಚೆನ್ನಾಗಿದೆ. ಇವತ್ತು ಲಾಸ್ಟ್
ಪ್ರಿಪ್ರೇಷನ್. ನಾಳೆ ವರಮಹಾಲಕ್ಷ್ಮಿ ನಾವು ಕೂರಿಸ್ತಾ ಇದ್ದೀನಿ ನಮ್ಮ ಮನೇಲೂ. ಈ 3 years ಆಯಿತು ನಾನು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ. ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿ ಆಗ್ತಾ ಇದೆ. ವ್ಯಾಪಾರ ಇವತ್ತು ಚೆನ್ನಾಗಿ ನಡೀತಾ ಇದೆ, ಮಾರ್ಕೆಟು ಚೆನ್ನಾಗಿ ಬ್ಯುಸಿ ಇದೆ. ಮತ್ತು ಏನು ಮಾತಾಡೋಂಗಿಲ್ಲ. ಏನು ಗೊತ್ತಾ, ಈಗ ಜನ ಒಂದು ಸ್ವಲ್ಪ ನೆನ್ನೆ ಒಂದು ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಜನ ಇದು ಮಾಡ್ತಾಯಿದ್ರು. ಈಗ ಒಂದು ಸ್ವಲ್ಪ ಪ್ರಪೋಸ್ ಆಗಿ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಎಲ್ಲರಿಗೂ. ಆಲ್ಮೋಸ್ಟ್ ಎಲ್ಲ ವ್ಯಾಪಾರಗಳು ಕುಂಕುಮ ಅಂಗಡಿ ಇರಲಿ, ತರಕಾರಿ ಅಂಗಡಿ ಇರಲಿ, ದಿನಸಿ ಅಂಗಡಿ ಇರಲಿ, ಎಲ್ಲರಿಗೂ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಸೊ ಆಲ್ ದ ಬೆಸ್ಟು, ಚೆನ್ನಾಗಿರಲಿ. ಒಂದು ತಿಂಗಳು ಅಧಿಕ ಮಾಸ ಬಂದಿರೋದ್ರಿಂದ ವರಲಕ್ಷ್ಮಿ ಹಬ್ಬ ಒಂದು 20 ದಿವಸ ಮುಂದಕ್ಕೆ ಬಂದಿದೆ ಮೇಡಮ್. ಹಂಗಾಗಿ ಹಣ್ಣು ಸೀಸನ್ ಎಲ್ಲ ಚೆನ್ನಾಗಿದೆ. ರೇಟು ಒಂದು ತಿಂಗಳಿಂದ ಚೆನ್ನಾಗಿದೆ ಮೇಡಮ್. ಈಗ ರೇಟು ಡೌನ್ ಆಗಿದೆ. ಈಗ ಸ್ವಲ್ಪ ಎಲ್ಲ ಥರದ್ದು ಹಣ್ಣುಗಳು ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಎಲ್ಲ ಜನ ತಗೋತಾ ಇದ್ದಾರೆ ಮೇಡಮ್. ಇದಾಗಿತ್ತು ಇವತ್ತಿನ ನ್ಯೂಸ್. ನಮಸ್ಕಾರಗಳು.